ಎಲ್ಲರೂ ಕೂಡ ಅಧಿಕಾರಿಗಳು ಯಾರು ಕೆಲಸ ಮಾಡಲ್ವೋ ಸೋಂಬೇರಿಗಳು ಅವರು ಕೆಲಸ ಮಾಡಕ್ ಶುರು ಮಾಡವ್ರೆ. ಯಾರ್ಯಾರು ಮೋಸ ಮಾಡ್ತಿದ್ರು ಅವರೆಲ್ಲ ಎದುರ್ಕೊಳಕ್ ಶುರು ಆಗ ತಾಳಪ್ಪ ನಾನು ರೈತರ ಹಾಲೇನಾರು 1 ಲೀಟರ್ ಕದ್ರೆ ಬಿಡಲ್ಲ. ಅವರು 1 ಲೀಟರ್ ಹಾಲೇನಾದ್ರು ಕಳ್ತನ ಆದ್ರೂ ಕೂಡ ಬಿಡೋದಿಲ್ಲ. ಅಷ್ಟ್ರ ಮಟ್ಟಿಗೆ ಡೈರಿಯನ್ನ ಒಂದು ಸರ್ಪಗಾವಲ್ನಂತೆ ಇವತ್ತು ಕಾಪಾಡ್ತಾ ಇದ್ದಾರೆ. ಅದರಿಂದ ಅನೇಕ ಆದಾಯ. ನಾವ್ ಯಾರಾದ್ರೂ ಬೇರೆ ಅಧ್ಯಕ್ಷರನ್ನ ನಮ್ಮೆಲ್ಲ ಮೂರ್ತಿ ಅವರ ಅಧ್ಯಕ್ಷರ ಕೆಲಸ ಮಾಡಿದ್ದಾರೆ. ಆದ್ರೆ ಅಧಿಕಾರಿಗಳು DK ಸುರೇಶ್ ಅವ್ರಿಗೆ ಎದುರ್ಕೊಳ್ತಕ್ಕಂಥ ರೀತಿನೇ ಬೇರೆ, ನರಸಿಂಹಮೂರ್ತಣ್ಣಂಗೂ ನನಗೂ ಎದುರ್ಕೊಳ್ತಕ್ಕಂಥ ರೀತಿನೇ ಬೇರೆ. DK ಸುರೇಶ್ ಅಣ್ಣ ಹತ್ರ ಅವರು ಸುಳ್ಳು ಹೇಳಕ್ಕಾಗಲ್ಲ, ನಾಟಕ ಮಾಡೋಕ್ಕಾಗಲ್ಲ. ನರಸಿಂಹಮೂರ್ತಣ್ಣಂಗೆ ಬೇಕಾದ್ರೆ ಸುಳ್ಳು ಹೇಳ್ಬಿಟ್ಟು ನಾಟಕ ಮಾಡ್ಬಿಟ್ಟು ಕದ್ದು ಹೊಟ್ಟೋಗ್ಬಿಡೋರು. ಆದ್ರೆ ಅವ್ರ ಹತ್ರ ಹಂಗ ಆಗಲ್ಲ. ಇವತ್ತು ನಮ್ಗೆಲ್ಲ ಬೈತವ್ರೆ, ನೀವೆಲ್ಲ ಇದ್ಕೊಂಡು ಈ ಭಾಗನೆಲ್ಲ ತುಮಕೂರ್ಗೆ ಮಂಡಿಕೆಲ್ಲ ಬಿಟ್ಬಿಟ್ಟಿದ್ದೀರಾ, ಈಗ ನಾನು ನಿಷ್ಠೂರ ಆಯ್ತಾ ಇದ್ದೀನಿ ಅಂತೇಳಿ. ಇವತ್ತು ನಾವು ಪಾರ್ಲರ್ ಓಪನ್ ಮಾಡಂಗಿರ್ಲಿಲ್ಲ ನೀವು ಪ್ರಕಾಶಣ್ಣ, ನೀನು ಆದ್ರೂ ಓಪನ್ ಮಾಡಿದ್ಯಾ. ಅಂದ್ರೆ ಇದು ತುಮಕೂರು ಭಾಗದಲ್ಲಿ ಓಪನ್ ಮಾಡ್ಬೇಕು ಅಂತ ಅಂದ್ರೆ ಅವಾಗೆಲ್ಲ ನಾವೆಲ್ಲ ಮೈ ಮರ್ತು ಬಿಟ್ಕೊಟ್ಬಿಡ್ತೀವಿ ಅವ್ರಿಗೆ. ಈಗ ತುಮಕೂರ್ನವ್ರಿಗೆ ಬಿಟ್ಕೊಟ್ಟಿದೀವಿ, ಎಕ್ಸ್ಪ್ರೆಸ್ ಕೆನಲ್ ಮಾಡಕ್ ಬಿಟ್ಟವ್ರ ನಮ್ಗವರು ಬಿಟ್ಟವ್ರ ಎಷ್ಟು ತೊಂದರೆ ಕೊಡ್ತಾವ್ರು ನಮ್ಗೆ. ನಾವು ನಮ್ಮ ಅಣ್ಣ ತಮ್ಮದಿರು ಅವರು ಬದುಕಲಿ ಅಂತೇಳಿ ನಾವು ಆಲೋಚನೆ ಇಟ್ಕೊಂಡು ನಾವು ಮಾಡ್ತಾ ಇದೀವಿ, ಅವ್ರಿಗೆ ಆಲೋಚನೆ ಇಲ್ಲ. ಇವತ್ತೇನಾರ ಎಕ್ಸ್ಪ್ರೆಸ್ ಕೆನಲ್ ಆಗ್ಬೇಕು, ಶ್ರೀರಂಗ ಏತ ನೀರಾವರಿ ಆಗ್ಬೇಕು ಅಂತೇಳಿ ನಾವೇನ್ ಹಿಂದೆ ನಾವೆಲ್ಲ ಟೀಕೆ ಮಾಡಿದೀವಿ. ಸಿದ್ಲಿಂಗಣ್ಣ ಹೇಳಿದ ಸತ್ಯ, ನಾವೆಲ್ಲ ಹಿಂದೆ ನೀರು ಬಂದ್ಬಿಡ್ತದೇನ್ರಿ ಅಂದ್ರೆ ನಾವು ಬೆಳೆದಿದ್ದ ವಾತಾವರಣ ಹಂಗಿತ್ತು. ನಮ್ಮ ನಾಯಕರು ಅವಾಗ ಹಂಗಿದ್ದವ್ರು ಹಂಗಿದ್ರು. ಅದೆಲ್ಲ ಬೋಗಸ್ ಸ್ಕೀಮು, ನೀರು ಬರ್ತದ, ನೀರು ಬಂದು ಹೋಯ್ತದ ಇಲ್ಲಿಗೆ, ಯಾರು ಹೇಳಿದ್ದು ಇವೆಲ್ಲ ದುಡ್ಡು ಹೊಡಿಯೋ ಸ್ಕೀಮು ಅಂತೇಳಿ ನಮ್ಗೆ ಅವಾಗೆಲ್ಲ ಪಾಠ ಹೇಳ್ತಿದ್ರು. ನಮ್ಗೆ ಯಾರು ಬೇಸ್ಟ್ ಪಾಠ ಮಾಡ್ತಾರ ಅಪ್ಪ ಹಂಗೆ ಕೇಳ್ಬೇಕಲ್ಲ ನಾವು ಹುಡುಗರು. ಈಗ ಬೇರೆ ಮೇಷ್ಟ್ರು ಕರ್ಕೊಂಡ್ ಬಂದಿದ್ವಿ, ಇವ್ರು ಬೇರೆ ತರ ಪಾಠ ಮಾಡ್ತಾವ್ರೆ. ಈಗ ಇವ್ರು ಪಾಠ ಮಾಡಿದಾಗ ಹೇಳ್ತಾರೆ ಅಂದ್ರೆ ಶ್ರೀರಂಗ ನೀರು ಬಂತಲ್ಲ, ಮೊನ್ನೆ ಕುಣಗುಲ್ಗೆ ಬಿಟ್ಟಿದ್ದಾರೆ. ಕುಣಗುಲ್ ತಾಲೂಕು, ನಮ್ಮ ತಾಲೂಕಿಗೆ ಈಗ ಈ ಮಳೆಗಾಲದಲ್ಲಿ ನಮಗೂ ಕೂಡ ಚಾಲನೆ ಸಿಗ್ತದೆ. ಮೊದಲನೇ ಹಂತದ ಕಾರ್ಯಕ್ರಮ ಆಯ್ತು. ಸನ್ಮಾನ್ಯ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರ ವೇದಿಕೆ ಮೇಲೆ ನಾನು ಅವತ್ತು ದಳ ಶಾಸಕನಾಗಿದ್ದೆ. ಅವತ್ತು ಸ್ವಲ್ಪ ನಾನು ಹಬ್ಬರದ ಭಾಷಣ ಮಾಡಿದ್ದೆ. ಕೆರೆಗೆ ಬಂತಪ್ಪ ಬಿಟ್ಟವ್ರು. ಅಲ್ಲಿಂದ ಅವರು ರಂಗನಾಥ್ ಏನೋ ನಾನು ಮೊದಲು ಒಂದ್ಸರಿ ತಗೊಂಡ್ಬಿಡ್ತೀನಪ್ಪ, ಒಂದು 2 ದಿವಸ ಇರ್ತದೆ ನೀರು ಬರಲ್ಲ ಈಗ ಅಂತ ಹೇಳಿದ್ರು. ಆಯ್ತು ತಗೊಳಪ್ಪ ನೀನು, ನಾವು ಪರ್ಮನೆಂಟ್ ಆಗಿ ತಗೋತೀವಿ, ಮಳೆಗಾಲ ಬರಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಅವಕಾಶ ಮಾಡಿಕೊಟ್ಟಿದ್ದೀವಿ. ಈಗ ನಮಗೂ ಕೂಡ ಸುಮಾರು ಕೆರೆಗಳಿಗೆ ಅದರಲ್ಲದೆ ಈಗ ನಮಗೆ ಬೇರೆ ಮಾರ್ಗಗಳಿಂದ ಅವರ ಆ ಒಂದು ಇಚ್ಛಾಶಕ್ತಿ ಎಷ್ಟು ಮಟ್ಟಿಗೆ ಐತೆ ಅಂತಂದ್ರೆ, ಎಕ್ಸ್ಪ್ರೆಸ್ ಕೆನಾಲಿಂದ ಬಾಲಕೃಷ್ಣ ಅವ್ರಿಗೆ ಏನಾರು ಒಂಚೂರು ತೊಂದರೆ ಆಗ್ಬೋದೇನೋ ನೋಡೋಣ. ಒಂದು ಬೇರೆ ರೀತಿಯಲ್ಲಿ ಎತ್ತಿನಹೊಳೆಯಿಂದ ನಮ್ಗೆ ಏನು ಕರೆಕ್ಷನ್ ಕೊಟ್ಟಿದ್ದಾರೆ ಅದರಿಂದನೂ ಕೂಡ ಕುದುರು ತಿಪ್ಸಂದ್ರ ಹೋಗ್ಲಿಕ್ಕೆ ನಾವು ನೀರು ಕೊಡಬೇಕು ಅಂತಕ್ಕಂಥ ಆಲೋಚನೆಯನ್ನ ಮಾಡಿ DK ಸುರೇಶ್ ಅವರು ಇವತ್ತು ಸುಮಾರು 200 ಕೋಟಿ ವೆಚ್ಚದಲ್ಲಿ ನಮಗೆ ಎತ್ತಿನಹೊಳೆಯಿಂದನೂ ಕೂಡ ನೀರು ಬರ್ತಕ್ಕಂಥ ರೀತಿಯಲ್ಲಿ ಪ್ರತಿ ಕೆರೆಗೂ ನನಗೆ ಯಾರು ರಾಜಣ್ಣ ಹೇಳ್ತಿದ್ರು ಈ ಕೆರೆಗೂ ಬರ್ತದೆ ಅಂತ, ಚಿಕ್ಕಮಸ್ಕಲ್ ಕೆರೆಗೂ ಬರ್ತದೆ ಕಾರಣ ನೀರು ಅಂತೇಳಿ. ಅಂದ್ರೆ ಇದೊಂದು ಇಚ್ಛಾಶಕ್ತಿ. ಇವತ್ತು YK ರಾಮಯ್ಯನವರು ಹೋರಾಟ ಮಾಡಿದ್ರು. YK ರಾಮಯ್ಯನವರು ಹೋರಾಟ ಮಾಡಿದ ತಕ್ಷಣ ನೀರು ಬಂದ್ಬಿಡ್ಲಿಲ್ಲ, ಮಾರನೇ ವರ್ಷಕ್ಕೆ ನೀರು ಬಂದಿರಲಿಲ್ಲ. ಆದ್ರೆ ಇವತ್ತು ಕೊಡಗು ನೀರು ಬಂದದೆ. ಯಾತಕ್ಕೆ ಬಂದದೆ? ಅವ್ರ ಹೋರಾಟ, ಅವ್ರು ಮಾಡಿದಂತ ಕಾರ್ಯಕ್ರಮ, ಅವ್ರು ಹಾಕಂತ ನಾಲೆಗಳು, ಅವ್ರು ಮಾಡಿದಂತ ಪೈಪ್ ಲೈನ್ಗಳಿಂದ ಇವತ್ತು ನೀರು ಬಂತು. ಏನೋ YK ರಾಮಯ್ಯನವರು ಹೋರಾಟ ಮಾಡ್ಬಿಟ್ರು, ಮುಂದ್ ವರ್ಷ ನೀರು ಬಂದ್ಬಿಡ್ತೇನೋ ಅಂತ ಹೇಳಿ ಕೆಲವರು ಪ್ರಶ್ನೆ ಮಾಡ್ಬೋದು. ನಮ್ಮ ವಿರೋಧಿಗಳು ಕಾಯ್ತಾವ್ರೆ, ಅದನ್ನು ಪ್ರಶ್ನೆ ಮಾಡ್ತಾರೆ. ಆಯ್ತಲ್ಲಪ್ಪ ಬಂದ್ಬಿಡ್ತೇನಪ್ಪ ನೀರು ಕುಡಿದ್ಬಿಟ್ರೇನ ಅಂತಾರೆ. ಆದ್ರೆ ಇವತ್ತಲ್ಲ ನಾಳೆ ಖಂಡಿತ ನಮ್ಗೆ ಶ್ರೀರಂಗ ಹೇಮಾವತಿ ಇರ್ಬೋದು ಅಥವಾ ಎತ್ತಿನಹೊಳೆ ಇರ್ಬೋದು, ನೀರು ಖಂಡಿತ ಬಂದೇ ಬರ್ತದೆ ಅಂತಕ್ಕಂಥ ಒಂದು ಆತ್ಮವಿಶ್ವಾಸ. ಇವತ್ತು 200 ಕೋಟಿ ಸುಮ್ಮನೆ ದುಡ್ಡು ವ್ಯಯ ಮಾಡಲ್ಲ, ಪೈಪ್ ಲೈನ್ಗಳಿಗೆಲ್ಲ ನೀರು ಬರ್ತದೆ ಅಂದ್ರೆ ಮಾತ್ರ ಅದು ವ್ಯಯ ಮಾಡ್ತಕ್ಕಂಥದ್ದು. ನನ್ನನ್ನು ಕೇಳಲಿಲ್ಲ. ಅವರ ದೂರದೃಷ್ಟಿ ಎಷ್ಟು ಮಟ್ಟಿಗಿದೆ ಅಂತಂದ್ರೆ, ನಮ್ಗೆ ಹೇಮಾವತಿ ಒಂಚೂರು ತೊಂದರೆ ಆದ್ರೂ ಪರವಾಗಿಲ್ಲ, ನಾವು ಇದರಿಂದ ಎತ್ತಿನಹೊಳೆಯಿಂದ ಕೊಡಬೇಕು ಅಂತ ಹೇಳಿ ಇವತ್ತು ಅದನ್ನು ಕೂಡ ಮಂಜೂರು ಮಾಡಿಸ್ಕೊಟ್ಟಂತವ್ರು ಸನ್ಮಾನ್ಯ DK ಸುರೇಶ್ ಅವರು ಅಂತಕ್ಕಂಥದ್ದನ್ನು ಕೂಡ ನಾವೆಲ್ಲ ಪ್ರಾಮಾಣಿಕವಾಗಿ ಒಪ್ಕೋಬೇಕಾಗ್ತದೆ. ಬರೀ ಚಪ್ಪಾಳೆ ತಟ್ಟಿದ್ರೆ ಆಗಲ್ಲ. ನಮ್ಮ ಹೆಣ್ಮಕ್ಳು ಎಲ್ರೂ ಗ್ಯಾರಂಟಿ ಕೊಟ್ಟಿದ್ದೀವಿ, 2000 ಕೊಡ್ತಾ ಇದ್ದೀವಿ, ಪುಕ್ಸಟ್ಟೆ ಬಸ್ ಕೊಟ್ಟಿದ್ದೀವಿ, ಕರೆಂಟ್ ಫ್ರೀ ಕೊಟ್ಟಿದ್ದೀವಿ. ಆದ್ರೂ ಯಾಕೋ ನಮ್ಮ ಮೇಲೆ ಸ್ವಲ್ಪ ಇನ್ನೂ ಕರುಣೆ ಬರಲಿಲ್ಲ. ಏನಂತ ಹಳವ್ರು ನಂಬುದ್ರೆ ಅವ್ರ ಕಣ್ಣೀರ್ ಬರ್ತದೆ, ಕುಡಿಯೋ ನೀರು ಬರ್ತದೆ. ಕುಡಿಯೋ ನೀರು ಬರಬೇಕು ಅಂತಂದ್ರೆ ಕಷ್ಟಪಡೋರು ಓಟ್ ಹಾಕ್ಬೇಕು. ಇವತ್ತು HVDS ಸ್ಕೀಮು ಸಿದ್ಲಿಂಗಣ್ಣ ಹೇಳಿದ್ರು, ಇವತ್ತು ಟ್ರಾನ್ಸ್ಫಾರ್ಮರ್ಗೆ 2 ಲಕ್ಷ ಕೊಟ್ಟರು ನಾವು ಟ್ರಾನ್ಸ್ಫಾರ್ಮರ್ ಹಾಕ್ಸ್ಕೊಳಕ್ಕಾಗಲ್ಲ. ಪ್ರತಿಯೊಬ್ಬ ರೈತರಿಗೂ ಕೂಡ ಉಚಿತವಾಗಿ ಟ್ರಾನ್ಸ್ಫಾರ್ಮರ್ ಕೊಟ್ರಲ್ಲ, ಆ ಋಣ ತೀರಿಸಿದ್ವ ನಾವು? ಆಲೋಚನೆ ಮಾಡ್ಬೇಕಲ್ಲ ನಾವು. ಅವರ ಕೊಟ್ಟಂತ ಇಲಾಖೆನಲ್ಲಿ ಏನ್ ಸಿಗ್ತದೆ? ಈಗ ಅವ್ರಿಗೆ ಅವಾಗ ವಿದ್ಯುತ್ ಶಕ್ತಿ ಇಲಾಖೆ ಇತ್ತು, ಕಳೆದ ಸರ್ಕಾರದಲ್ಲಿ ವಿದ್ಯುತ್ ಶಕ್ತಿ ಇಲಾಖೆಯಿಂದ ನನ್ನ ರೈತರಿಗೆ ಏನ್ ಮಾಡಬೇಕು ಅಂತ ಆಲೋಚನೆ ಮಾಡಿ HVDS ಸ್ಕೀಮ್ ಅಂತಕ್ಕಂಥದ್ದು ಉಚಿತವಾಗಿ ಪ್ರತಿಯೊಬ್ಬ ರೈತ ಯಾರ್ಯಾರು ನೋಂದಣಿ ಮಾಡ್ಕೊಂಡಿದ್ದ ವಿದ್ಯುತ್ ಶಕ್ತಿ ಇಲಾಖೆಯಲ್ಲಿ ಅವ್ರಿಗೆ ಟ್ರಾನ್ಸ್ಫಾರ್ಮರ್ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದ್ರಲ್ಲ, ಅದನ್ನ ಋಣ ತೀರಿಸಿದ್ವ ನಾವು? ಪಾಪ ಅವ್ರೇನು ಹೇಳ್ಕೊಳಕ್ ಹೋಗಿಲ್ಲ, ನಾನು ಮಾಡಿದೆ ಅಂತ ದೊಡ್ಡದಾಗಿ ಭಾಷಣ ಬಿಡ್ಲಿಲ್ಲ. ಆದ್ರೆ ಮಾಡಿದೀವಲ್ಲ, ಅದೇನ್ ಬರೀ ಒಕ್ಕಲಿಗರಿಗೆ ಮಾಡಿಲ್ಲ, ಒಬ್ಬರು ಲಿಂಗಾಯತರಿಗೆ ಮಾಡಿಲ್ಲ, ಯಾವ ಜಾತ್ಯತೀತವಾಗಿ ಯಾವ್ಯಾವ ರೈತ ಇದ್ದ ಎಲ್ರಿಗೂ ಕೂಡ ಮಾಡಿದ್ವಲ್ಲ. ನಾವು ಅದನ್ನ ಆಲೋಚನೆ ಓಟ್ ಹಾಕೋ ಸಂದರ್ಭದಲ್ಲಿ ನಾವು ಆಲೋಚನೆ ಮಾಡ್ಬೇಕಲ್ವಾ?
ಇವತ್ತು ಅವ್ರ ಇಲಾಖೆ ನೀರಾವರಿ ಇಲಾಖೆ ಸಿಕ್ಕಿದ ತಕ್ಷಣನೇ ನಮ್ಗೆ ಹೇಮಾವತಿಯಿಂದ ಇರ್ಬೋದು, ಎತ್ತಿನಹೊಳೆಯಿಂದ ಇರ್ಬೋದು, ಈಗ ನಮ್ಮ ಭಾಗದಲ್ಲೂ ಕೂಡ ನಮ್ಮ ಕಣ್ವಾದಿಂದ ನೀರು ತರ್ತಕ್ಕಂಥ ಕೆಲಸ, ಅಲ್ಲಿಂದ ನಮ್ಮ ಕೆರೆಗಳನ್ನ ಮೊನ್ನೆ ಸುಮಾರು 100 ಕೋಟಿ ವೆಚ್ಚದಲ್ಲಿ ಮೊನ್ನೆ DCM ಸಾಹೇಬರು ಬಂದು, DK ಸುರೇಶ್ ಅವರು, DCM ಅವರು, ನಮ್ಮ ರಾಮಲಿಂಗ ರೆಡ್ಡಿ ಅವರೆಲ್ಲ ಬಂದು ಅಲ್ಲಿ ನಮ್ಮ ಚಕ್ರಬಾವಿ ಒಂದು ಗ್ರಾಮದಲ್ಲಿ ಅದನ್ನ ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ರು. ಇನ್ನು 6 ತಿಂಗಳಲ್ಲಿ ನಮ್ಮ ಸಣ್ಣ ಕೆರೆಗಳು, ನಮ್ಮೂರ್ ಕೆರೆಗೆ ನಾನು 30 ವರ್ಷ ಆದ್ಮೇಲೆ ನಾನು ಇವಾಗ ನೀರು ಬಿಡಿಸ್ಕೊತಾ ಇದ್ದೀನಿ. ನಮ್ಮ ಪರಿಸ್ಥಿತಿ, ನಾವು ಅಂತವ್ರ ಜೊತೆ ಇದ್ದೋ, ಅಧಿಕಾರಕ್ಕೆ ಬಂದಿರಲ್ಲ ಅವರು, ಈಗಲೂ ಅವ್ರ ಸೇರ್ಕೊಂಡವ್ರು ಏನೇನಾಯ್ತಾರೋ ಗೊತ್ತಿಲ್ಲ ಮುಂದಕ್ಕೆ. ಆದ್ರೆ ಇವತ್ತು ನಮ್ಗೆ ಏನು ಆತ್ಮಸ್ಥೈರ್ಯ ಅಂದ್ರೆ, ನನ್ ಶಕ್ತಿ ಏನಂತಂದ್ರೆ ನನ್ನ ಹಿಂದೆ ಇರ್ತಕ್ಕಂಥ DK ಸುರೇಶ್ ಅವರು, DK ಶಿವಕುಮಾರ್ ಅವರು ಅಂತಕ್ಕಂಥದ್ದನ್ನ ನಾವೆಲ್ಲ ಪ್ರಾಮಾಣಿಕವಾಗಿ ಹೇಳ್ಬೇಕಾಗ್ತದೆ. ಮತ್ತೆ ನಮ್ಗೆ ಏನ್ ಕೆಲಸ ಆಗ್ಬೇಕು ಅಂತಂದ್ರೆ ಕೂಡ ಮಾಡ್ತಾರೆ. ಇವತ್ತು ಕೋಟೆ, ಕೆಂಪೇಗೌಡನ ಕೋಟೆ ಕಟ್ಟಬೇಕು ಅಂತ ಕರ್ಕೊಂಡೋಗಿ ತೋರಿಸ್ದೆ, ಕೂತ್ಕೊಂಡು ಅಧಿಕಾರಿಗಳನ್ನ ಕರೆಸಿ ಆ ಕೋಟೆಯ ಅಭಿವೃದ್ಧಿಗೆ 103 ಕೋಟಿಗಳನ್ನ ಮಂಜೂರಾತಿಯನ್ನ ಕೊಡಿಸಿದ್ರು. 103 ಕೋಟಿ ಸಣ್ಣ ದುಡ್ಡಲ್ಲ. ಅದನ್ನ ಯಾರ ಕೇಳಿದ್ರೆ ಇವಾಗ ಇದಕ್ಕೆ ಖರ್ಚು ಮಾಡ್ತೀವಿ 103 ಕೋಟಿ ಅಂತ ಅನ್ನೋರು. 103 ಕೋಟಿ ನಾವೇನ್ ಇವಾಗ ನೀವು ಈ ಗ್ರಾಮದಲ್ಲಿ ಏನಾರ ಕೇಳಿದಿರಿ ಅಂತಂದ್ರೆ ಅದನ್ನ ಅವರೇ ನನ್ನನ್ನೇ ಕೇಳಲ್ಲ, ಅಧಿಕಾರಿಗಳನ್ನ ಕರೆಸಿ ಚರ್ಚೆ ಮಾಡಿ ಮಂಜೂರಾತಿಯನ್ನ ಕೊಡಿಸಿ. ನಿಮ್ಮೂರಲ್ಲೂ ಕೂಡ ಎಷ್ಟು ಸಿದ್ಲಿಂಗಣ್ಣ ನೀನು ಸಿಮೆಂಟ್ ಹಾಕ್ಸ್ಕೊಂಡಿದ್ದು? 50 ಲಕ್ಷ ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲ ಹಾಕ್ಸ್ಕೊಂಬಿಟ್ಟ ಸಿದ್ಲಿಂಗಣ್ಣ ಮಾಡ್ಕೊಂಡ ಎಲ್ಲ ಮೇಲೆ. ಯಾವ್ದು